ರಿಕಿರಾಯಿ ಶೂಟೌಟ್ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳ ಪತ್ತೆಗೆ ವಿಶೇಷ ತನಿಖಾ ತಂಡವನ್ನು ರಚಿಸಲಾಗಿದೆ. ಎಸ್ಪಿ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ಸಭೆಯಲ್ಲಿ ತಂಡ ರಚನೆಯಾಗಿದೆ. ಡಿವೈಎಸ್ಪಿಗಳ ಜೊತೆ ಸಭೆಯಲ್ಲಿ ಕೇಸ್ ತನಿಖೆಯ ತಂಡವನ್ನು ರಚನೆ ಮಾಡಿದ್ದಾರೆ. ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ಪೊಲೀಸರ ವಿಶೇಷ ತಂಡ. ಇನ್ನು ಘಟನೆಯ ಇಂಚಿಂಚು ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಈ ಶೂಟೌಟ್ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳ ಇಂಟೆನ್ಷನ್ ಏನಾಗಿತ್ತು, ಇದೆಲ್ಲದರ ಬಗ್ಗೆ ಮಾಹಿತಿ ಕಲೆ ಹಾಕೋ ಕೆಲಸ ಆಗ್ತಿದ್ದಾರೆ. ಪ್ರೀ ಪ್ಲಾನ್ಡ್ ಆಗಿ ಇದನ್ನ ಮಾಡಿರಬಹುದು ಅಂತ ಹೇಳಿ ಕಂಪ್ಲೇಂಟ್ ಕಾಪಿಯಲ್ಲಿ ರಿಕಿರಾಯಿ ಅವರ ಕಾರು ಚಾಲಕ ಆ ಮಾಹಿತಿಯನ್ನ ಉಲ್ಲೇಖ ಮಾಡ್ತಾರೆ. ಸೊ ಆ ಆಯಾಮದಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಎಲ್ಲಿಂದ ಬಂದಿರಬಹುದು, ಯಾರು ಬಂದಿರಬಹುದು, ಶಾರ್ಪ್ ಶೂಟರ್ಸೇ ಈ ಕೆಲಸ ಮಾಡಿದ್ದಾರೆ ಅನ್ನೋ ಅನುಮಾನ ಕೂಡ ಇದೆ. ಅವ್ರು ಯಾರು ಇರಬಹುದು, ಈ ಹಿಂದೆ ಯಾವತ್ತಾದ್ರೂ ಈ ರೀತಿಯ ಅಟ್ಯಾಕ್ ಪ್ರಯತ್ನ ಆಗಿತ್ತಾ, ಎಲ್ಲ ಆಯಾಮಗಳಲ್ಲೂ ಪೊಲೀಸ್ ತನಿಖೆ ಶುರುವಾಗುತ್ತೆ. ತಡರಾತ್ರಿ ಒಂದು ಘಟನೆ ನಡೆದಿದೆ ಬಿಡದಿಯಲ್ಲಿ. ಅದ್ರ ಸಂಬಂಧಿತವಾಗಿ ಇವಾಗ ಆಲ್ರೆಡಿ ಒಂದು FIR ನಾವು ದಾಖಲಿಸ್ಕೊಂಡಿದ್ದೀವಿ. ಇನ್ವೆಸ್ಟಿಗೇಷನ್ನ ಮುಂದುವರಿಸಿದ್ದೀವಿ. ಸದ್ಯಕ್ಕೆ ಏನು ಗಾಯಾಳುವಿದ್ದಾರೆ ಅವರು ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಫರ್ದರ್ ಅವರ ಹೇಳಿಕೆಯನ್ನು ತಗೊಂಡಿದ್ದೀವಿ. ಮುಂದಕ್ಕೆ ತನಿಖೆಯನ್ನು ನಾವು ಆದಷ್ಟು ಬೇಗ ಪೂರ್ಣಗೊಳಿಸುವ ನಂಬಿಕೆಯಲ್ಲಿದ್ದೀವಿ. ಸದ್ಯಕ್ಕೆ ಇಲ್ಲಿ ತನಕ ದೊರಕಿದ ಮಾಹಿತಿಯಲ್ಲಿ ಒಂದು ಗನ್ನನ್ನು ಯೂಸ್ ಮಾಡಿದ್ದಾರೆ. ಅದನ್ನು ಏನು ಯೂಸ್ ಮಾಡಿದ್ದಾರೆ ಗನ್ನನ್ನು ಅದ್ರ ಮೇರೆಗೆ ನಾವು ತನಿಖೆಯನ್ನು ಮುಂದುವರಿಸಿದ್ದೀವಿ. ಜೊತೆಗೆ ಇನ್ನು ಯಾರ್ಯಾರು ಇದಕ್ಕೆ ಸಂಬಂಧಿತವಾಗಿ ಏನು ವಿಕ್ಟಿಮ್ಮು ಹೇಳಿಕೆಯಲ್ಲಿ ಅವರು ಕೊಟ್ಟಿದ್ದಾರೆ, ಅವ್ರಿಗೆ ಏನು ಅನುಮಾನ ಇದೆ ಅಂತ ಅವ್ರನ್ನೆಲ್ಲಾನು ನಾವು ಸಂಪರ್ಕಿಸಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ಕಲೆ ಹಾಕಕ್ಕೆ ಪ್ರಯತ್ನ ಪಡ್ತೀವಿ. ಸರ್, ಈಗ ಯಾರ ಮೇಲೆ ಅಟ್ಯಾಕ್ ಆಗಿದೆ, ಆತನ ಹಿನ್ನೆಲೆ ಏನು, ಎಲ್ಲಿ ಅಟ್ಯಾಕ್ ಆಗಿದೆ, ಎಷ್ಟೊತ್ತಲ್ಲಿ ಅಟ್ಯಾಕ್ ಆಗಿದೆ ಸರ್, ಎಲ್ಲಿಗೆ ಹೋಗ್ತಾ ಇದ್ರು? ನಿನ್ನೆ ರಾತ್ರಿ ನಿಮ್ಗೆ ಗೊತ್ತಿದೆ, ತಡರಾತ್ರಿ 12 ಗಂಟೆಯಿಂದ 1 ಗಂಟೆವರೆಗೂ ಅವ್ರೇನು ಬಿಡದಿಯಿಂದ ಬೆಂಗಳೂರಿಗೆ ಹೋಗ್ಬೇಕಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ಅವರ ಮನೆಯ ಹೊರವಲಯದಲ್ಲಿ ಕಾಂಪೌಂಡಿನ ಆಚೆ ಒಂದು ಘಟನೆ ನಡೆದಿದೆ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಅವರು ಚಿಕಿತ್ಸೆ ಪಡೆತಿರೋದ್ರಿಂದ ಅವರು ಒಂದ್ಸತಿ ಡಿಸ್ಚಾರ್ಜ್ ಆಗಿದ್ದ ಕೂಡಲೇ ಅವರಿಂದ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ತೀವಿ. ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ. ಸದ್ಯಕ್ಕೆ ಅವರು ಏನು ಹೊರ ದೇಶದಲ್ಲಿ ಇರ್ತಾರೆ, ಇಲ್ಲಿ ಅವ್ರದ್ದು ಒಂದು ಖಾಸಗಿ ಒಂದು ದೂರು ಇರುತ್ತೆ, ಅದ್ರನ್ನ ಕೋರ್ಟ್ ಮ್ಯಾಟರ್ಸ್ನ ಅಟೆಂಡ್ ಮಾಡಕ್ಕೆ ಬಂದಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಅವರು ಅದನ್ನು ಏನು ಫರ್ದರ್ ಕೋರ್ಟ್ ಮ್ಯಾಟರ್ಸ್ಗಳಿಗೋಸ್ಕರ ಬಂದಿದ್ದೀನಿ, ಆ ಟೈಮಲ್ಲಿ ಈ ಘಟನೆ ನಡೆದಿದೆ ಅಂತ ಅವರು ಹೇಳಿದ್ದಾರೆ. ನಾವು ಫರ್ದರ್ ತನಿಖೆಯನ್ನು ಮುಂದುವರಿಸ್ತೀವಿ. ಅವರ ಡ್ರೈವರು ಮತ್ತು ಗನ್ಮ್ಯಾನ್ನು ಜೊತೆಗೆ ಏನು ಗಾಯಾಳು ಇದ್ದಾರೆ ಅವರು 3 ಜನ ಇರ್ತಾರೆ. ಸದ್ಯಕ್ಕಂಥದ್ದೇನು ನಮಗೆ ಕಂಡು ಬಂದಿಲ್ಲ. ಅವರು ಏನು ಅವ್ರಿಗೆ ಕೆಲವು ಸಿವಿಲ್ ಡಿಸ್ಪ್ಯೂಟ್ ರಿಲೇಟೆಡ್ ಏನು ಕೇಸಸ್ಗಳು ದಾಖಲಾಗಿದೆ ಅಂಥವ್ರ ಬಗ್ಗೆ ಅವರು ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ. ಅದ್ರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಅದು ಗೊತ್ತಿಲ್ಲ, ಅದು ನಾವೇನು ತನಿಖೆಯಲ್ಲಿ ಕಂಡುಹಿಡಿಯಬೇಕಾಗುತ್ತೆ. ಡ್ರೈವರ್ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.